ವರ್ಲ್ಡ್ ಈಸ್ ವರ್ಲ್ಡ್ ಅಂತ ಅದಕ್ಕೂ ಹೋಗೋಣ. ದೆಹಲಿ ಮಾಧ್ಯಮದ ಮುಂದೆ ಕೂತು ಮಾತುಕತೆಯ ವಿಚಾರ ಪ್ರಸ್ತಾಪ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರು. ಸರ್, ಕನ್ನಡದ ಮಾಧ್ಯಮದ ಮುಂದೆ ಕೂತು 4-5 ಜನ ಗೌಪ್ಯವಾಗಿ ಕೂತು ಮಾಡಿದ ವ್ಯವಹಾರ ಅದು ಅಂತ ಹೇಳಿದ್ದು ಡಿ.ಕೆ. ಶಿವಕುಮಾರ್ ಅವರು. ಸರ್, ನೀವ್ ಹೇಳ್ತೀರಿ ಎಲ್ಲೂ ಮಾತುಕತೆ ಬಗ್ಗೆ ಮಾತನಾಡ್ತಿಲ್ಲ, ಮಾತಾಡಿರೋದು ಇದೇ ಡಿ.ಕೆ. ಶಿವಕುಮಾರ್ ಅವರು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಒಂದು ಚತುರ ರಾಜಕಾರಣಿ ಮತ್ತೆ ಸಂಘಟನಾ ಚತುರರವರು. ಈ ದೇಶದಲ್ಲಿ ಬಿಜೆಪಿ ಕೂಡ ಅವ್ರ ಸಮಾನ ಯಾರು ಇಲ್ಲ. ಹಾಗಾಗಿ ಅವ್ರಿಗೆ ಎಲ್ಲಾ ಕಡೆ ಅವಕಾಶಗಳನ್ನ ಬಿಜೆಪಿ ಯಾರು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯಂದ್ರಿಲ್ಲ. ಆಯ್ತಪ್ಪ, ನಾನು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಚತುರರು. ಬಿಜೆಪಿನಲ್ಲಿ ಈ ತರ ಸಮಾನರಾದಂತಹ ನಾಯಕರು ಯಾರು ಇಲ್ಲ. ನಿಮ್ಮ ಅಬ್ಸರ್ವೇಷನ್ ಮುಂದುವರೆಸಿ ಹೇಳಿದೆ ಆಯ್ತಾ, ಅದ್ರೊಳಗೇನು ತಪ್ಪಿಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಎಲ್ಲಾದ್ರೂ ನಾನು ಮುಖ್ಯಮಂತ್ರಿಗಳಾಗಿ ಮುಂದುವರಿತೀನಿ ಅಥವಾ ಅಜ್ಜಿಕೆ ಆಗಿದೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಸ್ಪಷ್ಟವಾಗಿ ನಮ್ಮಲ್ಲಿ ಒಂದು ಯಾವ ಗೊಂದಲನೂ ಇಲ್ಲ. ನೇರವಾಗಿ ಹೇಳ್ತಾ ಇದ್ದಾರೆ, ನಾವೇ ಮುಂದುವರಿತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ, 28ಕ್ಕೂ ನಾವು ಅಧಿಕಾರ ತರ್ತೀವಿ ಅಂತ ಹೇಳಿದ್ದಾರೆ. ಈ ತರ ಪ್ರಶ್ನೆಗಳು ಉದ್ಭವ ಆಗೋ ಅಗತ್ಯ ಇಲ್ಲ. ಮಹೇಶ್, 5 ವರ್ಷ ನಾನೇ ಮುಖ್ಯಮಂತ್ರಿ ಮುಂದುವರಿತೀನಿ ಅಂತ ಹೇಳ್ತಿದ್ದ ಸಿದ್ದರಾಮಯ್ಯನವರ ಟೋನ್ ನಲ್ಲಿ ಈಗ ಬದಲಾವಣೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಳೆದ 10-15 ದಿನದಿಂದ ಅಂತೂ ಎಲ್ಲೂ ನಾನು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾ ಇಲ್ಲ. ಹೈಕಮಾಂಡ್ ಮಾತಿನಂತೆ ನಡೀತೀವಿ ಅಂತ ಹೇಳೋ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬ್ಯಾಟಲ್ ನಲ್ಲಿ ಅರ್ಧ ಗೆಲುವನ್ನ ಸಂಪಾದನೆ ಮಾಡಿದ್ರ ಅಂತ. ಅಲ್ಲ ನೋಡಿ, ಅದು ಪ್ಯೂರ್ಲಿ ಅವರ ಆಂತರಿಕವಾಗಿ ಅವರ ಪಕ್ಷದ ವಿಚಾರ. ನಾನು ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕವಾಗಿ ನಮ್ಮ ರಾಜ್ಯದ ಪ್ರಗತಿ ಅಭಿವೃದ್ಧಿ ಅಷ್ಟೇ ನಮಗೆ ಕಾನ್ಸಂಟ್ರೇಷನ್ ಇರ್ತಕ್ಕಂಥದ್ದು. ಬಹುಶಃ ಇದ್ರ ಒಳಗಡೆ ಕಾಂಗ್ರೆಸ್ಸಿನ ನಾ ಹೇಳಿದ್ನಲ್ಲ ಪ್ರಾರಂಭದಿಂದನೂ ಹೇಳಿ ಬರ್ತಿರ್ತಕ್ಕಂಥ ಸಂಗತಿ ಏನಂತಂದ್ರೆ, ಕಾಂಗ್ರೆಸ್ಸಿನ ಹೈಕಮಾಂಡ್ ಎಷ್ಟು ದುರ್ಬಲ ಇದೆ ಅಂತಕ್ಕಂಥದ್ದೇ ನಾನು ಅದನ್ನ ಮತ್ತೆ ಪುನರುಚ್ಚಾರ ಮಾಡಬೇಕಾಗ್ತದೆ. ಒಂದ್ ನಿಮಿಷ ರೀ, ಅವರೆಲ್ಲ ಕೇಳಿದ ಪ್ರಶ್ನೆ ಪುನರುಚ್ಚಾರ ಮಾಡಬೇಕಾಗಿದೆ. ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರು ಏನ್ ಸಾಧಿಸಿದ್ರು. ಒಟ್ಟು ಈ ಗೊಂದಲದಿಂದ ಒಂದು ಅಸ್ಥಿರತೆ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ. ಎಲ್ಲಿ ಅಸ್ಥಿರತೆ ಇರುತ್ತೆ ಅಲ್ಲಿ ಬೆಳವಣಿಗೆ ಇರೋದಿಲ್ಲ. ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಸ್ಟಾರ್ಟ್ಅಪ್ಸ್ಗಳು 40% ಕಡಿಮೆ ಆಗಿದೆ. ಕರ್ನಾಟಕಕ್ಕೆ ಬರಬೇಕಾದಂತಹ ಸೆಮಿ ಕಂಡಕ್ಟರಿನ ನೋಡಿ 1.5 ಲಕ್ಷ ಕೋಟಿ ರೂಪಾಯಿ ಬಂಡವಾಳ, ಒಂದು 40-50 ಸಾವಿರ ಉದ್ಯೋಗ ಸೃಷ್ಟಿ ಆಗ್ತಿತ್ತು. ಇವತ್ತು ಬೇರೆ ರಾಜ್ಯಗಳಿಗೆ ಹೋಗಿದೆ. ಕರ್ನಾಟಕದ ಈ ವಿಷಮ ರಾಜಕೀಯ ಪರಿಸ್ಥಿತಿ ಒಳಗಡೆ ಇವತ್ತು ಈ ರಾಜ್ಯದ ಒಳಗಡೆ ಬಂಡವಾಳ ಬರ್ತಾ ಇಲ್ಲ. ಈ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ನಾಯಕತ್ವದ ಗೊಂದಲ, ಈ ನಾಯಕತ್ವದ ಗೊಂದಲ ಇರುವ ಕಾರಣಕ್ಕೋಸ್ಕರ ಇವರ ನಾಟಕಕ್ಕೋಸ್ಕರ, ಇವರ ನೌಟಂಕಿಗೋಸ್ಕರ ಇವತ್ತು ಕರ್ನಾಟಕ ಹಿಂದುಳಿತಾ ಇರ್ತಕ್ಕಂಥದ್ದು. ನಮ್ಮ ನಾಗರಾಜ್ ಅವ್ರಿಗೆ ಪ್ರಶ್ನೆ, ಅವ್ರು ರಚನಾತ್ಮಕ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತೀವಿ, ಹಾಗಾಗಿ ಈ ಆಂತರಿಕ ಕಲಹದ ಬಗ್ಗೆ ಹೇಳಲ್ಲ ಅಂದ್ರು. ಬಟ್ ಸಿದ್ದರಾಮಯ್ಯನವರ ಮಾತಿನಲ್ಲಿ ಬದಲಾವಣೆ ಅನ್ನೋದೇನಾದ್ರೂ ಕಾಣ್ತಾ ಇದೆಯಾ? ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಆಗುವ ಕನಸು ನೀವು ಏನ್ ಕಾಣ್ತಿದ್ದೀರಿ, ಅದು ಈಡೇರಿಕೆ ಆಗಬಹುದು ಅನ್ನೋ ವಿಶ್ವಾಸ ಮೂಡ್ತಾ ಇದೆ. 100ಕ್ಕೆ 100 ಭಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಹತ್ರ ಮಾತಾಡದಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಈಗ ಒಂದು ಮನವರಿಕೆ ಆಗದೆ, ನಾವೆಲ್ಲ ಒಂದ್ ಕಡೆ ಏನೋ ಡಿಸ್ಕಷನ್ ನಡೆದಿರೋದ್ರಿಂದ ಅದನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಹೇದೆ. ಒಂದು ಯಾಕೆ ಅಂತಂದ್ರೆ ಈ ಒಂದು ಪ್ರೀತಿಯಿಂದ ಗೆಲ್ಲಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಯಾರನ್ನೂ ಕೂಡ ವಿರೋಧ ಮಾಡ್ತಾ ಇಲ್ಲ. ಅದೇ ಉದ್ದೇಶದಿಂದ ಸಿದ್ದರಾಮಯ್ಯನವರು ಕೂಡ ಮನೆ ಕರೆದಿದ್ರು ತಿಂಡಿಗೆ, ಅವರೆಲ್ಲ ವಿಚಾರಗಳು ಕೂಡ ಮಾತಾಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಮನೆಗೆ ಕರೆದು ಇವತ್ತು ತಿಂಡಿಯನ್ನು ತಿಂದಿದ್ದಾರೆ. ಇದೆಲ್ಲರ ಬೆಳವಣಿಗೆ ನೋಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಬರ್ತಕ್ಕಂಥ ನಮ್ಮ ಅಸೆಂಬ್ಲಿ ಅಂದ್ರೆ ಇದ್ರದ್ದು ಅಧಿವೇಶನ ನಂತರ ಒಂದು ಹೈಕಮಾಂಡ್ ಒಂದು ನಿರ್ಧಾರ ತಗೋತದೆ. ಈಗ ಹೈಕಮಾಂಡ್ ಏನ್ ತೀರ್ಮಾನ ತಗೋತದೆ ಅದ್ರ ಮೇಲೆ ನಾನು ಬದ್ಧ ಇದ್ದೀನಿ ಅಂತ ಹೇಳಿ ಇವತ್ತು ಕೂಡ ತಮ್ಮ ಮಾಧ್ಯಮದಲ್ಲಿ ಈಗಾಗಲೇ ಬಿತ್ತರಿಸಿದ್ರಿ. ಈಗ ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ದಂತ ನ್ಯೂಸು. ಅದಕ್ಕೆ ನಮ್ಗೆ ಅಲ್ಲಿ ವಿಶ್ವಾಸ ಇದೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ 2026ಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ನಮಗೆ ದೃಢವಾದ ನಿರ್ಧಾರ. ಒಂದೇ ತಿಂಗಳು ಬಾಕಿ ಇರೋದು. ಹೌದು, ಸತ್ಯ, ಅದರಲ್ಲೇನಿಲ್ಲ, ಮಾತೇನಿಲ್ಲ. ಜನವರಿ 15 ನಂತರ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನವೆಂಬರ್ ಕ್ರಾಂತಿ ಆಗ್ಲಿಲ್ಲ, ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ಏನಾಗ್ತದೆ ಈಗ? ಕಾಂಗ್ರೆಸ್ ಸರ್ಕಾರ 5 ವರ್ಷ ಕಂಪ್ಲೀಟ್ ಉಳಿತಾ ಅಥವಾ ಕುರ್ಚಿ ಕಿತ್ತಾಟದಲ್ಲಿ ಕಿತ್ತೋಗುತ್ತೆ? 100ಕ್ಕೆ 100ರಷ್ಟು ಕಾಂಗ್ರೆಸ್ ಸರ್ಕಾರ ಕಿತ್ತೋಗಲ್ಲ. ಕಾಂಗ್ರೆಸ್ ಸರ್ಕಾರ ಇರ್ತದೆ. ಅವಕಾಶ
ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕಿತ್ತೋಗಂತ ಪ್ರಶ್ನೆ ಬರಲ್ಲ. ಅದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಆ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೀನಿ ಕೇಳಿ. ಯಾವ ಕಿತ್ತಾಟನೂ ಇಲ್ಲ, ಕಾಂಗ್ರೆಸ್ ಕಿತ್ತೋಗೋದು ಇಲ್ಲ. 2028ಕ್ಕೂ ಕಾಂಗ್ರೆಸ್ಸೇ ಗೆಲ್ಲುತ್ತೆ, 2033ಕ್ಕೂ ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಬಿಜೆಪಿ ಕರ್ನಾಟಕದಲ್ಲಿ ನಿರ್ನಾಮ ಆಗಿದೆ. 2028 ಸರ್ ಇವತ್ತೇ ದಿನನಿತ್ಯ ನಿಮ್ದೇ ಕಥೆ ಆಗ್ಬಿಡ್ತು. ಇವ್ರು ಮುಖ್ಯಮಂತ್ರಿ 2 ವರ್ಷ ಆಯ್ತು. ಬಿಜೆಪಿ ನಮ್ಗೆ ಅರ್ಥ ಆಗುತ್ತೆ. ಏನ್ ಮಾಡಕ್ಕಾಗಲ್ಲ. ನಿಮ್ಮ ದುರದೃಷ್ಟ. ಬಿಜೆಪಿ ಕರ್ನಾಟಕದಲ್ಲಿ ಮುದುರಿದ ತಾವರೆ ಅರಳಲ್ಲ. ಅದು 28ಕ್ಕೂ ನಾವೇ, 33ಕ್ಕೂ ನಾವೇ. ತಾವರೆ ಇಡೀ ಭಾರತದಲ್ಲಿ, ಅಖಂಡ ಭಾರತದಲ್ಲಿ ತಾವರೆ ಸದ್ಯಕ್ಕೆ ಇವ್ರ ಪ್ರಶ್ನೆ ಸಿಂಪಲ್ ಸರ್. ರಾಜ್ಯದಲ್ಲಿರ್ತಕ್ಕಂಥ ಹಸ್ತ ಗಟ್ಟಿಯಾಗಿರುತ್ತಾ ಅಥವಾ ಕೆಳಗಿಳಿಯತ್ತಾ ಅಂತ. ಇನ್ನು 20 ವರ್ಷ ಗಟ್ಟಿಯಾಗೇ ಇರುತ್ತೆ. ಬಿಜೆಪಿ ಇವಲ್ಲಿ ಕರ್ನಾಟಕದಲ್ಲಿ ನಿರ್ನಾಮ ಆಗಿದೆ. ಮುಂದಕ್ಕೂ 20 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುತ್ತೆ. ನಾಗರಾಜ್ ಸರ್, ಪ್ರಶ್ನೆ ಯಾಕೆ ಬರುತ್ತೆ ಅಂತಂದ್ರೆ, ಹೇಳಿ ಮೇಡಮ್, ಹಿರಿಯ ನಾಯಕರು ರಾಜಣ್ಣ ಅವರು ಅವರನ್ನ ಮಂತ್ರಿಗಿರಿಯಿಂದ ಕಿತ್ತಾಕ್ತಾರ, ಉಳಿಸ್ಕೊಳ್ತಾರ. ಅವರ ರಾಜಕೀಯ ಅನುಭವಕ್ಕಂತೂ ಕೊಡಬೇಕಾದ ಗೌರವ ಇದ್ದೇ ಇದೇ. ನೀವು ನಿಂತಿರೋ ಜಾಗದಲ್ಲೇ ಕುತ್ಕೊಂಡಿದ್ರು ರಾಜಣ್ಣ ಅವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರೇನಾದ್ರೂ ಮುಖ್ಯಮಂತ್ರಿ ಆಗ್ಬಿಡ್ತು ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಕಾಂಗ್ರೆಸ್ ಕಚೇರಿಗೂ ಕೂಡ ಬೀಗ ಹಾಕ್ಬೇಕಾಗತ್ತೆ. ನೌತಾಲ್ ಬೀಗ, ಒಳ್ಳೆ ಕಂಪನಿ ಅದು, ಆ ಬೀಗ ಹಾಕ್ಬೇಕಾಗತ್ತೆ ಹೇಳಿದವ್ರು ರಾಜಣ್ಣ ಸರ್. ರಾಜಣ್ಣವ್ರು ಹೇಳಿದಾರಲ್ಲ, ರಾಜಣ್ಣವ್ರು ಎಷ್ಟು, ಒಂದೇ ನಿಮಿಷ ಕೇಳಿ, ಅದೆಲ್ಲ ವೈಯಕ್ತಿಕ ಅವರೆಲ್ಲ, ಅದೆಲ್ಲ ನಾನು ವೈಯಕ್ತಿಕವಾಗಿ ಅನುಭವದ ಮೇಲೆ ನಾನು ಕೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ ಕೇಳಿಲಿ. ರಾಜಣ್ಣವ್ರು ಯಾವ್ಯಾವ ಪಕ್ಷದಲ್ಲಿ ಬಂದು ಅಂತಕ್ಕಂಥದ್ನ ಅವ್ರು ಮನವರಿಕೆ ಮಾಡ್ಕೋಬೇಕಾಗ್ತದೆ. ಅವ್ರ ಹಿಂದೆ ಇದ್ದಂತ ಪಕ್ಷಗಳಲ್ಲಿ ಯಾವ್ಯಾವ ಪಕ್ಷದಲ್ಲಿ ಓದುವಂತವ್ರು ಬಂದಿರೋ ಅಂತಕ್ಕಂಥದ್ನು ಮಾತಾಡುವಾಗ ಈಗ ಪಕ್ಷದಲ್ಲಿ ಒಂದು ಜವಾಬ್ದಾರಿತವಾದ ಸ್ಥಾನಮಾನ ಕೊಟ್ಟದೆ, ಮುಖ್ಯಮಂತ್ರಿ ಮಾಡಿದ್ದಾರೆ. ಹೈಕಮಾಂಡ್ ಮೇಲೆ ನೀವು ಗದಾ ಪ್ರಯೋಗ ಮಾಡಿದ್ರೆ ಅವ್ರು ಬಿಡ್ತಾರ ಹೈಕಮಾಂಡ್ ಅವರು? ದಿನನಿತ್ಯ ಇದೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ. ಬಟ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ 4 ಜನ ಮಧ್ಯೆ, 4 ಗೋಡೆ ಮಧ್ಯೆ ತೀರ್ಮಾನ ಆಗಿದೆ ಅಂತೆ. ಅದನ್ನ ಸಿದ್ದರಾಮಯ್ಯನವರು ಎಲ್ಲೂ ಅಲ್ಗೊಳ್ದಿಲ್ಲ. ಅಂದ್ರೆ ಅದು ಟ್ರೂ ಅಂತ ಅರ್ಥ ಆಯ್ತು ಅಲ್ಲಿಗೆ. ಆದಷ್ಟು ಬೇಗ ಇದನ್ನ ತೀರ್ಮಾನ ಮಾಡಿ ಈ ಜನಕ್ಕೆ ಕೆಲಸ ದಿನ ಟಿವಿ ನೋಡೋದು ಕಮ್ಮಿ ಮಾಡಿ. ಈಗ ನೀವ್ ಹೇಳೋದ್ರಲ್ಲಿ ಸತ್ಯ. ಯಾಕೆಂದ್ರೆ ನಮ್ಮ ಅಧಿವೇಶನ ಕಳೆದ ನಂತರ ಅದೇ ಕೆಲಸನ ಹೈಕಮಾಂಡ್ ಮಾಡ್ತದೆ ಅಂತ ನಾವು ವಿಶ್ವಾಸ ಇಟ್ಕೊಂಡಿದೀವಿ. ಡಿ ಕೆ ಶಿವಕುಮಾರ್ ಸೂರ್ಯಚಂದ್ರ ಎಷ್ಟು ಸತ್ಯನೋ, ಮುಖ್ಯಮಂತ್ರಿ ಅಷ್ಟೇ ಸತ್ಯ. ಇವ್ರು ಹೇಳ್ತಾ ಇದ್ರಲ್ಲ, ಅವರೇ ಈ ಮೀಡಿಯಾ ಹೇಳ್ತಾರೆ ಒಂದ್ ದಿವಸ, ಇಲ್ಲ ಇದು ಏನ್ ಡಿಬೇಟ್ ಆಗಿದೆ ಇವತ್ತು, ಇದೇ ಜನವರಿ 15ಕ್ಕೆ ಸಿಎಂ ಆಗಿ ಇದೇ ನಾವು ಈಗ ಬರ್ತೀವಿ, ಅವರು ಹೇಳೋದು ತಲೆ ಬಳಸ್ಕೊಂಡ್ಬಿಟ್ಟು ಹೇಳಿದಾರಲ್ಲ, ಅವರೇ ನಮ್ಮ ಪಾರ್ಟಿ ಸೇರ್ಕೊಂಡ್ಬಿಡ್ತಾರೆ. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸರ್. ಇಲ್ಲ ಕೇಳಿಸ್ಕೊಳ್ಳಿ, ನಿಮ್ಗೆ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಸರ್. ಸಿದ್ದರಾಮಯ್ಯನವರ ಫ್ಯಾನ್ ಪೇಜ್ ಅಲ್ಲಿ ಅವ್ರ ಮಾತು ಇಲ್ಲ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಸರ್. ಸಿದ್ದರಾಮಯ್ಯನವರ ಫ್ಯಾನ್ ಪೇಜ್ ಅಲ್ಲಿ ಅವರ ಹೇಳಿಕೆ, ಡಿ ಕೆ ಶಿವಕುಮಾರ್ ಅವರ ಫ್ಯಾನ್ ಪೇಜ್ ಅಲ್ಲಿ ನಿಮ್ಮ ಹೇಳಿಕೆ ವೈರಲ್ ಆಗ್ಲಿ ಅಂತ ನಾನು ಬಯಸ್ತೀನಿ. ಕೈನ ಪಂಜತನ್ ಕೈ ಅಂತ ಹೇಳಿ ಮುಸಲ್ಮಾನರು ಬಹಳ ನಂಬೋರು. ಆದ್ರೆ ಇದೇ ಕೈ ಇವತ್ತು ಪಂಚ ಪಾಂಡವರ ಕೈ ಆಗ್ಬಿಟ್ಟೈತೆ. ಹುಷಾರಾಗಿರ್ಬೇಕು ಅಂತ ಇಡೀ ರಾಜ್ಯವನ್ನ ಇವತ್ತು 96 ಎಲೆಕ್ಷನ್ ಅಲ್ಲಿ ಯಾವ ರೀತಿ ರಾಹುಲ್ ಗಾಂಧಿ ಪಪ್ಪು ಅವ್ರನ್ನ ಸೋಲಿಸಿ ಕಳಿಸಿದ್ರು ಮನೆಗೆ, ಅದೇ ರೀತಿ ನಿಮ್ಮ ಸರ್ಕಾರನು ಈ 2028ಕ್ಕೆ ಮೂರ್ನಾಮ ಬೀಳುತ್ತೆ. ಈ ಪಂಚದನ್ ಕೈ ಇದು ಇದೆಯಲ್ಲ ಪಂಚ ಪಾಂಡವರ ಕೈ, ಇದು ಬೀಳುತ್ತೆ. ಯಾರು ಪಾಂಡವರು? ಯಾರು ಸರ್? ಪಂಚ ಪಾಂಡವರು ಇದಾರಲ್ಲ ಮೇಡಮ್. ಈಗ KN ರಾಜಣ್ಣ ಒಬ್ಬರಾಗಿದ್ದಾರೆ, ಸಿದ್ದರಾಮಯ್ಯ ಒಂದ್ ಕಡೆ ಆಗಿದ್ದಾರೆ, ಎಸ್ ಕಾಂಗ್ರೆಸ್, ಡಿ ಕಾಂಗ್ರೆಸ್, ಎಂ ಕಾಂಗ್ರೆಸ್, ಬಿ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್, ವೈಟ್ ಕಾಂಗ್ರೆಸ್. ನಿಮ್ಮ ಗಮನಕ್ಕೆ ಒಂದ್ ನಿಮಿಷ, ನೀವು ಪಾಂಡವರ ಹೋಲಿಕೆಯನ್ನ ಕೊಟ್ರಿ, ಹಾಗಾಗಿ ಹೇಳ್ತಿದ್ದೀನಿ. ಮಹಾಭಾರತ ಯುದ್ಧದಲ್ಲಿ ಗೆದ್ದಿದ್ದು ಪಾಂಡವರೇ ಸರ್, ಕೌರವರಲ್ಲ. ಅವ್ರು ಪಾಂಡವರಾದ್ರೆ ಗೆಲ್ತಾರ ಅವರು. ಒಂದ್ ನಿಮಿಷ, ಅದು ಪಾಂಡವರಾಗಿ ಗೆಲ್ಲಿ ಅಂತ ಆಶೀರ್ವಾದ ಇದೆ, ಆದ್ರೆ ಅವ್ರು ಅದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.